ನಾಳೆ ಹುಬ್ಬಳ್ಳಿಯಲ್ಲಿ ಮೊಳಗಲಿದೆ ಸ್ವಾಮಿಯೇ ಶರಣಂ ಅಯ್ಯಪ್ಪ ಶರಣು ಘೋಷ. ಹುಬ್ಬಳ್ಳಿಯಲ್ಲಿ ಪ್ರಪ್ರಥಮ ಬಾರಿಗೆ ಅಯ್ಯಪ್ಪ ಮಾಲಾಧಾರಿಗಳ ಮಹಾಸಂಗಮ. ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಗುರುಸ್ವಾಮಿಗಳು ಒಂದೇ ವೇದಿಕೆಯಲ್ಲಿ. ಅಯ್ಯಪ್ಪ ಸ್ವಾಮಿ ಮಹಾಪಡಿ ಪೂಜೆ ಹಾಗೂ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಹುಬ್ಬಳ್ಳಿಯ ಬೈರಿದೇವರಕೊಪ್ಪದಲ್ಲಿ ನಾಳೆ ಗುರುವಾರ ಅಯ್ಯಪ್ಪ ಸ್ವಾಮಿಗಳ ಮಹಾಸಂಗಮ ಹಾಗೂ ಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಬೈರಿದೇವರಕೊಪ್ಪ ನಿವಾಸಿಯಾದ ಮುತು ಕುರುಬರ ಎನ್ನುವವರ ಸತತ 18ನೇ ವರ್ಷದ ಶಬರಿಮಲೆ ಯಾತ್ರೆ ನಿಮಿತ್ತ ಈ ಅಯ್ಯಪ್ಪ ಸ್ವಾಮಿ ಮಹಾಸಂಗಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮಕ್ಕೆ ರಾಜ್ಯದ ನಾನಾ ಭಾಗಗಳಿಂದ ಗುರುಸ್ವಾಮಿಗಳು ಹಾಗೂ ಮಠಾಧೀಶರು ಮತ್ತು ರಾಜಕಾರಣಿಗಳು ಆಗಮಿಸುತ್ತಾ ಇರುವುದು ವಿಶೇಷವಾಗಿದೆ. ಈ ಕಾರ್ಯಕ್ರಮ ಹುಬ್ಬಳ್ಳಿಯಲ್ಲಿ ಪ್ರಪ್ರಥಮವಾಗಿ ನೆರವೇರುತ್ತಾ ಇದ್ದು, ಜಿಲ್ಲೆಯ ಎಲ್ಲಾ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಹಾಗೂ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಹುಬ್ಬಳ್ಳಿಯ ಗುರುಸ್ವಾಮಿಗಳು ಮನವಿ ಮಾಡಿದ್ದಾರೆ. ನಮ್ಮ ಮುತ್ತು ಸ್ವಾಮಿಯರದ 18ನೇ ವರ್ಷ ಅವರಿಗೆ ಒಳ್ಳೆ ರೀತಿಯಲ್ಲಿ ಚಲೋ ಅಯ್ಯಪ್ಪನ ಹೆಸರು ಎಲ್ಲಾ ಕಡೆ ಇದಾಗಬೇಕು ಅಂತ ಭಾವನೆಯಲ್ಲಿ ಅವರು ಮಾಡ್ತಾ ಇತ್ತು. ಅದು ಎಲ್ಲಾ ಗುರುಸ್ವಾಮಿಗಳಿಗೆ ಕೂಡಿಸ್ಬೇಕು ಅಂತ ಅವ್ರದ್ದು ಆಸೆ. ಮತ್ತೆ ಎಲ್ಲ ಅನ್ನದಾನ ಮತ್ತೆ ಬಡವರ ಮಂದಿ ಸಹಾಯ ಬಹಳ ಇದು ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲಾ ಸ್ವಾಮಿಗಳು ಬಂದು ಇದರಲ್ಲಿ ಭಾಗವಹಿಸಿ ಇದು ಯಶಸ್ಸು ಜಾಸ್ತಿ ಆಗ್ಬೇಕು, ಅಯ್ಯಪ್ಪನ ಹೆಸರು ಇನ್ನು ಮೇಲೆ ಬರಬೇಕು ಅಂತ ಒಂದು ಆಶೆ. ಅದಕ್ಕೋಸ್ಕರ ನಾವೆಲ್ಲರೂ ಪ್ರಯತ್ನ ಮಾಡ್ತಾ ಇತ್ತು. ಅದು ನಮ್ಮ ಬಾರ್ಗಿ ಗುರುಸ್ವಾಮಿಯರೇ ಬಹಳ 2 ತಿಂಗಳ ಮೇಲೆ ಆಯ್ತು ಇದಕ್ಕೋಸ್ಕರ ಓಡಾಡ್ತಾ ಇತ್ತು. ಎಲ್ಲ ಒಳ್ಳೇದಾಗಬೇಕು ಅಂತ ಆಸೆ ಇದೆ. ಅದೆಲ್ಲರಿಗೂ ಆಶೀರ್ವಾದ ಬೇಕು, ಎಲ್ಲರೂ ಮಾಡಬೇಕು. ನಮ್ಮ ಮುತ್ತುಸ್ವಾಮಿಯವರ 18ನೇ ವರ್ಷದ ಅಯ್ಯಪ್ಪ ಸ್ವಾಮಿ ಕಾರ್ಯಕ್ರಮದ ನಿಮಿತ್ತ ಅಯ್ಯಪ್ಪ ಮಹಾಸಂಗಮ ಅಂತ ಧಾರವಾಡ ಜಿಲ್ಲೆಯ ಎಲ್ಲ ಅಯ್ಯಪ್ಪ ಭಕ್ತರನ್ನ ಒಟ್ಟಿಗೆ ಸೇರಿಸಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ವೇದಿಕೆಯಲ್ಲಿ 100 ಜನ ಅಯ್ಯಪ್ಪ ಸ್ವಾಮಿ ಪೂಜೆಯನ್ನು ಮಾಡುವಂತ ಗುರುಸ್ವಾಮಿಗಳು 100 ಜನ ಇರ್ತಾರೆ. ಒಂದು ವಿಶೇಷವಾದ ಕಾರ್ಯಕ್ರಮ ನಾಳೆ ದಿವಸ ಬೆಳಗ್ಗೆ 10 ಸಂತೋಷ್ ಗುರೂಜಿಯವರು ಅಯ್ಯಪ್ಪ ಸ್ವಾಮಿಯವರಿಗೆ ಒಂದು ಮುಖ್ಯವಾದ ಆಶೀರ್ವಚನ ಕೊಡಲಿದ್ದಾರೆ. ತಮಗೆ ಅಯ್ಯಪ್ಪ ಸ್ವಾಮಿಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳು ನಾಳೆ ಕಾರ್ಯಕ್ರಮದಲ್ಲಿ ಸಿಗ್ತವೆ. ಹಾಗಾಗಿ ಬೆಳಗಿನ ವೇದಿಕೆ ಕಾರ್ಯಕ್ರಮ 10 ಪ್ರಾರಂಭ ಆಗ್ತದೆ. 7 ಗಂಟೆಗೆ ಬೆಳಗ್ಗೆ ಒಂದು ಅಯ್ಯಪ್ಪ ಸ್ವಾಮಿ ಮೂರ್ತಿ ಮೆರವಣಿಗೆ ಇರ್ತದೆ. ಬೈರಿದೇವರಕೊಪ್ಪ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದಿಂದ ಕಾರ್ಯಕ್ರಮದ ವೇದಿಕೆವರೆಗೂ. ಆಮೇಲೆ ವೇದಿಕೆ ಸನ್ಮಾನಿತರಿಗೆ ಸನ್ಮಾನ ಇರ್ತದೆ. ಕಾರ್ಯಕ್ರಮದಲ್ಲಿ ಪೂಜ್ಯ ಶ್ರೀ ಆನಂದ್ ಗುರುಸ್ವಾಮಿಯವರು, ಪೂಜ್ಯ ಶ್ರೀ ಮೋಹನ್ ಗುರುಸ್ವಾಮಿ ಗೋಕುಲ, ಪೂಜ್ಯ ಶ್ರೀ ಮೋಹನ್ ಗುರುಸ್ವಾಮಿ ಶಬರಿನಗರ, ಸಂಪತ್ ಕುಮಾರ್ ಗುರುಸ್ವಾಮಿಯವರು, ಆಮೇಲೆ ಸಾಕಷ್ಟು ಜನ ಗುರುಸ್ವಾಮಿಗಳು. ಅದೇ ರೀತಿ ಧಾರವಾಡ ಜಿಲ್ಲೆ 54 ಗುರುಸ್ವಾಮಿಗೆ ಸೇವಾರತ್ನ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಅಂದ್ರೆ ಅವರು ಮಾಡಿರುವಂತಹ ಸಾಧನೆಗೆ 18 ವರ್ಷ ಮೇಲ್ಪಟ್ಟ ಹೋದಂತ ಸ್ವಾಮಿಗಳಿಗಾಗಿ ಸೇವಾರತ್ನವನ್ನು ಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಸಾಯಂಕಾಲ 6 ಗಂಟೆಗೆ ಪಡಿಪೂಜೆ ಪ್ರಾರಂಭ ಆಗ್ತದೆ. ಪಡಿಪೂಜೆಯಲ್ಲಿ ಮೂಲ ದೇವಸ್ಥಾನದ ಒಂದು ದೇವಸ್ಥಾನ ತರ ಒಂದು ಮಂಟಪವನ್ನು ಕಟ್ಟಿದ್ದೀವಿ. ಅದು ಒಂದು ವಿಶೇಷವಾಗಿದೆ. ಅದನ್ನ ಬಂದು ನೋಡ್ಬೋದು ತಾವೆಲ್ಲ ಪೂಜೆಯನ್ನು. ಭಜನೆ ಮಾಡ್ಲಿಕ್ಕೆ ಅಂತ ವಿಶೇಷವಾಗಿ 7 ಜನ ಸಂಗೀತಗಾರನ ಕರೆಸಿದ್ವಿ. ಅವ್ರದೇ ಸಂಗೀತ ಇರ್ತೈತಿ. ಹಾಗಾಗಿ ಅಲ್ಲಿ ಕುಂತ ಆರಾಮಾಗಿ ಸಂಗೀತ, ಭಜನೆ, ಪೂಜೆ, ಪಡಿಪೂಜೆ, ಲಕ್ಷಾರ್ಚನೆ, ಪುಷ್ಪಾರ್ಚನೆ, ಗಂಧಾಭಿಷೇಕ ಎಲ್ಲವನ್ನು ನೋಡ್ಕೊಂಡು ಪುನೀತರಾಗಬೇಕಂತ ತಮ್ಮಲ್ಲಿ ನೆನೆಸ್ಕೊತೀವಿ. ದಯವಿಟ್ಟು ಎಲ್ಲರೂ ನಾಳೆ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡು ಅಯ್ಯಪ್ಪ ಸ್ವಾಮಿ ಕೃಪೆಗೆ ಪಾತ್ರ ಆಗ್ಬೇಕಂತ ಕೇಳ್ಕೊತೀವಿ. ಸ್ವಾಮಿ ಶರಣಯ್ಯಪ್ಪ. ಈ ಅಯ್ಯಪ್ಪ ಸ್ವಾಮಿ ಮಹಾಸಂಗಮ ಮುತ್ತು ಕುರುಬರ ಸ್ವಾಮಿ 18ನೇ ವರ್ಷದ ಸಂಭ್ರಮಕ್ಕೆ ನಾವು ಒಂದು ದೊಡ್ಡ ಅಯ್ಯಪ್ಪ ಸ್ವಾಮಿ ಮಹಾಸಂಗಮ ಹಮ್ಮಿಕೊಂಡಿದ್ದೇವೆ. ಶಿವಾನಂದ ಬಾರ್ಕಿ ಸ್ವಾಮಿ ಅವರು, ಮೋಹನ್ ಗುರುಸ್ವಾಮಿ ಅವರು ಹಾಗೂ ಆನಂದ್ ಗುರುಸ್ವಾಮಿ ಅವರು ಹಾಗೂ ಶಿರೂರ್ ಪಾರ್ಕ್ ಆನಂದ್ ಗುರುಸ್ವಾಮಿ, ಶಬರಿನಗರ್ ಮೋಹನ್ ಗುರುಸ್ವಾಮಿ ಎಲ್ಲರೂ ಸೇರಿ ಇದೊಂದು ದೊಡ್ಡ ಕಾರ್ಯಕ್ರಮ. ಎಲ್ಲಾ ಗುರುಗಳು ನಮ್ಮ ಈ ಸಭಾದಲ್ಲಿ ಸೇರ್ಬೇಕಂತೇಳಿ ಇದೊಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೇನೆ. ನಂದು ವಿಶೇಷವಾಗಿ ಏನಂತಂದ್ರೆ 18ನೇ ವರ್ಷ ಇದ್ದಿದ್ದಗೋಸ್ಕರ ನಾನು ಎಲ್ಲಾ ಗುರುಗಳು ಆಶೀರ್ವಾದ ನನ್ನ ಮೇಲೆ ಇರ್ಲಿ, ನಮ್ಮ ಫ್ಯಾಮಿಲಿ, ನಮ್ಮ ಕುಟುಂಬ, ನಮ್ಮ ಪರಿವಾರ ಎಲ್ರಿಗೂ ಇರ್ಲಿ ಅಂತೇಳಿ ಆಶೀರ್ವಾದ ಇರ್ಲಿ. ಎಲ್ಲಾ ಗುರುಗಳು ಒಂದೇ ವೇದಿಕೆಯಲ್ಲಿ ಕೂಡ್ಬೇಕಂತೇಳಿ ಈ ಕಾರ್ಯಕ್ರಮಕ್ಕೆ ನಾನು ಎಲ್ಲಾ ಗುರುಗಳು ಆಶೀರ್ವಾದ ಪಡೆಯಲಿಕ್ಕೋಸ್ಕರ ಈ ಅಯ್ಯಪ್ಪ ಸ್ವಾಮಿ ಮಹಾಸಂಗಮನು ಹಮ್ಮಿಕೊಂಡಿದ್ದಾರೆ. ದಯವಿಟ್ಟು ಎಲ್ಲಾ ಗುರುಸ್ವಾಮಿಗಳು ಹಾಗೂ ಎಲ್ಲಾ ಮಾಲಾಧಾರಿಗಳು 18ನೇ ತಾರೀಕು ನಾಳೆ ಗುರುವಾರದಂದು ಬೆಳಿಗ್ಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ತಪ್ಪದೆ ಎಲ್ಲರೂ ಬರಬೇಕು.